ಕುಕ್ಕವಾಡ ಗ್ರಾಮದಲ್ಲಿ ಅನೇಕ ಯುವಕರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಏನಾಗ್ಬೋದು ನಿಮ್ಮ ಕುಕ್ಕವಾಡ ಗ್ರಾಮದಲ್ಲಿ ಜನರು ಯಾರ ಪರ ಇದ್ದಾರೆ, ಏನು ಹೇಳ್ತಾರೆ ಇಲ್ಲಿನ ಸ್ಥಳೀಯರು? ಇಲ್ಲಿ ಕೆಲಸ ಮಾಡಿರೋರು ಚೆನ್ನಾಗಿ ಮಾಡಿದ್ದಾರೆ ಕೆಲಸನ. ಕಾಂಗ್ರೆಸ್ಸಿಂದ ಈ ಸರಿ ಅಷ್ಟು ಇದು ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ಸಿಂದ ಬಿ ಜೆ ಪಿನೇ ಜಾಸ್ತಿ ಒಲವು ಕಾಣಿಸ್ತಾ ಇತ್ತು. ಯಾಕೆ ಯಾವ ಕಾರಣಕ್ಕೆ? ಇಲ್ಲಿ ಮುಖಂಡರುಗಳು ಸರಿ ಇಲ್ಲ. ಮೇನ್ ಸಾವುಕಾರ ಕಾಣ್ಬೇಕಂದ್ರೆ 3-4 ದಾಟಿಗೆ ನಾವು ಸಾವುಕಾರ ಕಾಣಬೇಕು. ಓಕೆ, ಇದೇ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಮೀಟ್ ಆಗೋದೇ ತುಂಬ ಕಷ್ಟ ಇದೆ. ಸ್ಥಳೀಯರಿಗೆ ಸಿಗ್ತಾ ಇಲ್ಲ, ಲೋಕಲ್ ಜನಕ್ಕೆ ಸ್ಪಂದಿಸೋದಿಲ್ಲ ಅಂತ. ಆಮೇಲೆ ಅವ್ರ ಹಿಂದಿರೋ ಕಾರ್ಯಕರ್ತರು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಯೂತ್ಸಿಗೆ. ಈಗ ಇವ್ನು ನಮ್ಮ ಹುಡುಗನಿಂದ ಸ್ವಲ್ಪ ಹೆಚ್ಚು ಕಮ್ಮಿ 150 ಓಟ್ ಅದಾವೆ. ಇವನ್ನ ಇದು ಮಾಡ್ಬೇಕಂತ ನಮ್ಮ 150 ಜನ ಕಷ್ಟ ಕೇಳೋದು ಇವನೊಬ್ಬನೇ, ಹೌದಾ? ಇವನೇ ಹೋಗಿ ಅವ್ರನ್ನ ಕಾಣ್ಬೇಕಂತ ಅಂದರೆ ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಹಂಗೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಫಸ್ಟ್ ಇಲ್ಲಿರೋ ಕಾರ್ಯಕರ್ತರ ಕಡೆಯಿಂದ ಬರ್ತಾರೆ. ಈ ಬಟ್ ಎಲೆಕ್ಷನ್ ಮುಗೀತು ಅಂದ್ರೆ ಮುಗೀತು. ಇವ್ರ ಮುಖಂಡರು ಸಿಗಲ್ಲ, ಎಮ್ ಎಲ್ ಎಗಳು ಸಿಗಲ್ಲ, ಯಾರು ಸಿಗಲ್ಲ. ಈ ಸಾವುಕಾರ ಕಾಣ್ಬೇಕಂದ್ರೆ 3-4 ಜನ ದಾಟಿಗೆ ನಾವು ಹೋಗಿ ಸಾವುಕಾರ ಕಾಣಬೇಕು. ಈ ಭಾಗದ ಮುಖಂಡರುಗಳೇ ಸರಿ ಇಲ್ಲ. ಫಸ್ಟು ಅವ್ರು ಅಕಸ್ಮಾತ್ ಸೋತರು ಅಂದರೆ ಮುಖಂಡ್ರೆ ಕಾರಣ. ಸಾವುಕಾರ ಏನು ಕಾರಣ ಅಲ್ಲ, ಮುಖಂಡ್ರೆ ಕಾರಣ. ಈ ಕುಕ್ಕವಾಡ ಶಾಮನೂರು ಕುಟುಂಬದಿಂದ ಏನು ಅಭಿವೃದ್ಧಿ ಏನು ಕಂಡಿಲ್ಲ ಅಂತ? ಅಭಿವೃದ್ಧಿ ಆಗೈತೆ. ಅಭಿವೃದ್ಧಿ ಬಗ್ಗೆ ಏನು ಮಾತಿಲ್ಲ. ಅಭಿವೃದ್ಧಿ ಆಗೈತೆ. ಅಜ್ಜರಿದ್ದಾಗ ಅಭಿವೃದ್ಧಿ ಆಗೈತೆ. ಈಗ ಸಮರ್ಥ ಶಾಮನೂರು ನಿಮ್ಮಂಥ ಹುಡುಗ ಯಂಗ್ಸ್ಟರ್ ಯೂತ್ ಅವ್ರು ಭೇಟಿ ಮಾಡಿಲ್ಲ. ನಾವು ಅವ್ರ ಮಕನೂ ನೋಡಿಲ್ಲ. ಮೊನ್ನೆ ಇಲ್ಲಿ ಕ್ಯಾನ್ವಾಸಿ ಬಂದರು, ನಮ್ಮ ವಾರ್ಡಿಗೆ ಬಂದೇ ಇಲ್ಲ ಅವರು. ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಕ್ಯಾಂಡಿಡೇಟು ಬಂದಿಲ್ಲ. ಫಸ್ಟು ಕ್ಯಾನ್ವಾಸಿಗೆ ಮಗನೇ ಬಂದಿಲ್ಲ ಅಂತ ಹೇಳಿ ಕ್ಯಾಂಡಿಡೇಟೇ ಬಂದಿಲ್ಲ. ಈಗ ಎಲೆಕ್ಷನ್ಗೆ ಯಾರು ನಿಂತ್ಕೊಂಡಾರೆ ಅವರೇ ಬಂದಿಲ್ಲ. ಇದೇ ಒಂದು ಕೋಪನಾ ಅಥವಾ ಬೇರೆ ಏನಾದರೂ ಇದೆಯಾ ನಿಮಗೆ ಹತಾಶೆ ಈ ಬಾರಿ? ಮುಖಂಡರ ಮೇಲೆ ನಮಗೆ ಕೋಪ, ಸಾವುಕಾರ ಮೇಲೆ ಏನು ಕೋಪ ಇಲ್ಲ, ಮುಖಂಡರ ಮೇಲೆ ಕೋಪ. ಹಂಗಾಗಿ ನಾವು BJPಗೆ ಸ್ವಲ್ಪ ಸಪೋರ್ಟ್ ಮಾಡ್ತೀವಿ. ಅವ್ರ ಸ್ಥಳೀಯ ಮಟ್ಟದಲ್ಲಿ ಎಲ್ರಿಗೂ ಕೂಡ ರೆಸ್ಪಾನ್ಸ್ ಮಾಡ್ತಾರೆ, ಕೈಗೆ ಸಿಗ್ತಾರೆ, ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅನ್ನೋ ಕಾರಣ. ಹೌದೌದು, ಬಡ ವ್ಯಕ್ತಿ, ಹಂಗಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಸರ್, ಇದು ಯಾವಾಗಲೂ ಇರುತ್ತೆ ಫ್ಯಾಕ್ಟ್ರು, ಶ್ರೀಮಂತ ವರ್ಸಸ್ ಬಡವ ಅನ್ನೋ ರೀತಿಯಾಗಿ. ನೀವು ಅದನ್ನು ಒಪ್ತೀರಾ? ಎರಡೂ ಕುಟುಂಬದವರು ಕೂಡ ದಾಸ್ಕರಿಯಪ್ಪ ಅವ್ರು ನೀವು ಹಣಕಾಸನ್ನು ನೋಡಿ ಅನ್ನೋ ರೀತಿಯಾಗಿ ಸಮರ್ಥ ಅವರು ಮಾತನಾಡಿದ್ರು. ನೀವು ಅವ್ರು ಕೊಟ್ಟಿರೋದು ನೋಡಿ ನಿಮಗೆ ಗೊತ್ತಾಗುತ್ತೆ, ಫೈಲ್ ನೋಡಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ. ಆ ಥರದ್ದು ಗಮನಿಸಿದಾಗ ಏನನ್ಸುತ್ತೆ? ಇಲ್ಲ ತನಿಖೆ ಮಾಡಲೇಬೇಕಂದ್ರೆ ತನಿಖೆ ಅಧಿಕಾರಿಗಳು ತನಿಖೆ ಮಾಡಲಿ. ಓಕೆ ದಾಸ್ಕರಿಯಪ್ಪ ಅವ್ರ ಬಗ್ಗೆ ಏನು? ಅವರು ಒಳ್ಳೆ ವ್ಯಕ್ತಿ, ನಮಗೆ ಸಿಗ್ತಾರೆ. ಗಣಪತಿ ಹಬ್ಬಗಳಿಗೆಲ್ಲ ಫಂಡ್ ಕೊಡ್ತಾ ಇದ್ದಾರೆ. ಈಗಲ್ಲ, ಒಂದು 7-8 ವರ್ಷದಿಂದನೂ ನಮಗೆ ಫಂಡ್ ಕೊಡ್ತಾ ಇದ್ದಾರೆ. ಓಕೆ ಈ ಹಬ್ಬಗಳಿಗೆ ಹರಿದಿನಗಳಿಗೆ ಫಂಡ್ ಕೊಡೋದಕ್ಕಿಂತ ಭಾಳಷ್ಟು ಮೂಲಸೌಕರ್ಯ, ರಸ್ತೆಗಳ ಅಭಿವೃದ್ಧಿ, ಈ ಥರದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋದರೆ ನೀವು ಕಂಪ್ಯಾರಿಟಿವ್ಲಿ BJP ಮತ್ತು ಕಾಂಗ್ರೆಸ್ ನಿಮ್ಗೆ ಯಾವ್ದು ಬೆಟರ್ ಅಂತ? ಅವ್ರು ಗೆದ್ದೇ ಅಲ್ಲ, BJP ಗೆದ್ದಿಲ್ಲ. ಈಗ BJP ಗೆದ್ದರೆ ಮಾಡ್ತಾರೆ. ಈಗ ಅವ್ರು ಗೆದ್ದಿಲ್ಲ, ಇದುವರೆಗೂ ಗೆದ್ದಿಲ್ಲ. ಅವರು ಬರೀ ಕಾಂಗ್ರೆಸ್ಸಿಗೆ ಗೆದ್ದಿರ್ತಾ ಬಂದಿರೋದು. ಈಗ ಒಂದ್ಸರಿ ಅವಕಾಶ ಕೊಡಬಿಟ್ರೆ BJPಗೆ. ಅಲ್ಲ, 6 ಬಾರಿ ಶಾಮನೂರು ಅವ್ರು ಗೆದ್ದಿರೋದ್ರಿಂದ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿಗೆ ಏನು ಸಮಸ್ಯೆ ಇಲ್ಲ. ಅಭಿವೃದ್ಧಿ, ರೋಡು, ಚರಂಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರಲ್ಲ. ಈಗ ಅವ್ರೊಂದ್ಸರಿ ಕೊಟ್ಟು ನೋಡೋಣ. ನಾವು ಒಂದು ಹೊಸತನ ಇರಲಿ, ಹೊಸಬರಿಗೆಲ್ಲ ಕೊಟ್ಟು ನೋಡ್ಬೇಕಲ್ಲ. ಮೇನ್ ಅದೇ ನಮ್ಮ ಕುಕ್ಕವಾಡದಾಗ ಸಮಸ್ಯೆ ಏನಂತಂದರೆ ಅವ್ರು ಹಿಂದಿರೋ ಇವರಿದ್ದ ಹಂಗೆ ಮುಖಂಡ್ರ ಕಡಿದ್ದ ನಮ್ಮ ಕುಕ್ಕವಾಡದಾಗ ನಮ್ಮ 3ನೇ ವಾರ್ಡ್ನಾಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಅಷ್ಟೇ. ಅದೇ ಮೇನ್ ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಗೆ ಅವ್ರ ಮೇಲೆ ಏನು ದ್ವೇಷ ಇಲ್ಲ, ಅವ್ರ ಮೇಲೆ ಹಾಕ್ಬಾರ್ದು ಅನ್ನೋದೇನಿಲ್ಲ. ಕ್ಯಾಸ್ಟಿಸಮ್ ಏನಿಲ್ಲ ಇದರಲ್ಲಿ. ನಮಗೆ ಏನು ಗೊತ್ತಾ, ಅವ್ರ ಅಜ್ಜರ ಮೇಲೆ, ಆಮೇಲೆ ಅಣ್ಣರ ಮೇಲೆ, ಎಲ್ಲರ ಮೇಲೆ ಅಭಿಮಾನ ಐತಿ. ಬೇರೆ ಅದೇನು ಸಮಸ್ಯೆನೇ ಇಲ್ಲ. ಊರ ಮುಖಂಡರು ನಮ್ಮನ್ನು ದೂರ ಇಡ್ತಿರೋ ಕಾರಣದಿಂದ ನಾವು ಇಷ್ಟು ದಿವಸ ಅವ್ರ ಇದಕ್ಕಾಗಿ ಸ್ಪಂದಿಸ್ಕೊಂತ ಇದ್ವಿ. ಇವತ್ತು ಅವ್ರು ಬರ್ತಾರೆ ಅನ್ನೋದಕ್ಕೋಸ್ಕರ ಇವತ್ತು ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಯಾರು ಊರ ಮುಖಂಡರು. ಆ ಉದ್ದೇಶಕ್ಕೋಸ್ಕರನೇ ನಾವು ಆ ಕಡೆ ಹೋಗೋ ಕಾರಣ ಏನು, ಇದಕ್ಕೆ ಈ BJP ಕಡೆ ಕನ್ವರ್ಟ್ ಆಗೋ ಕಾರಣನೇ ಅದು. ಬಂದರು ಕುಕ್ಕವಾಡಕ್ಕೆ ಬಂದರು ಸರ್. ಇಲ್ಲಿ 3ನೇ ವಾರ್ಡಿಗೆ ಬಂದಿಲ್ಲ ಅವರು. 3ನೇ ವಾರ್ಡಿಗೆ ಪ್ರಭಾ ಮೇಡಮ್ ಅವ್ರು ಬಂದ ಕರ್ಕೊಂಡ್ಬಂದ್ರೆ ಮುಖಂಡ್ರು ಊರಿನ ಮುಖಂಡ್ರು ಕರ್ಕೊಂಬರ್ಬೇಕು ತಾನೆ. ಇಲ್ಲಿಗೆ ಕರ್ಕೊಂಬಂದಿಲ್ಲ ಅವರು. ಇಲ್ಲಿ ಬರ್ಬೇಕು ತಾನೆ. ಕ್ಯಾಂಡಿಡೇಟ್ಗಳು ಬರ್ಬೇಕಾ? ನಾವು ಯಾರಿಗೆ ಓಟ್ ಹಾಕೋಣ? ಕ್ಯಾಂಡಿಡೇಟ್ ಬರ್ದಲೆ ಹೌದ್ರಾ? ಮೇನ್ ಕ್ಯಾಂಡಿಡೇಟ್ ಬೇಕಲ್ಲ ಸರ್. ಇಲ್ಲಿ ಬಂದಿಲ್ಲ. ಎಲ್ಲ ಕಡೆ ಅಡ್ಡಾಡಿದ್ದಾರೆ. ಇಲ್ಲಿ 3ನೇ ವಾರ್ಡಿಗೆ ಬಂದಿಲ್ಲ. ಅದಕ್ಕೆ ಬೇಜಾರೈತೆ ನಮ್ಮ ಹುಡ್ರಿಗೆ. ಹಾಂ, 3ನೇ ವಾರ್ಡ್ನವರು ಬಂದರು ಅಲ್ಲಿಂದ ಅತ್ತೆ ಊರಿಂದ ಹೊರಗೆ ಹಂಗೆ ಹೋದ್ರು. ಬಂದರು ಊರು ಮುಖಂಡರು ಬರ್ತಾರೆ, ಅಲ್ಲಿಂದ ಅಲ್ಲೇ ಮಾತಾಡ್ಕೊಂಡು ಹಂಗೆ ಹೋಗ್ತಾರೆ. 3ನೇ ವಾರ್ಡಿಂದ ಓಟ್ ಬೇಕು, ಜನಗಳು ಯಾರು ಬೇಕಾಗಿಲ್ಲ. ಓಟ್ ಅಷ್ಟೇ ಬೇಕು ಅವ್ರಿಗೆ, ಜನಗಳು ಯಾರು ಬೇಕಾಗಿಲ್ಲ. ಅವ್ರ ಕಷ್ಟಗಳು ಏನು ಸ್ಪಂದಿಸ್ತಾ ಇಲ್ಲ.
ಮೇನ್ ಏನಪ್ಪ ಅಂದರೆ ಮುಖಂಡರದೇ ಸಮಸ್ಯೆ. ಅದ ಮುಖಂಡ್ರೆ ಲೀಡರ್ಗಳು ಮಾಡ್ತಾ ಇರೋದ್ರಿಂದ ನೀವು ಅವರಿಗೆ ಪಾಠ ಕಲಿಸ್ಬೇಕು. ಏನು ಗೊತ್ತಾ, ಇಲ್ಲಿವರೆಗೂ ಯಾರಾದರೂ ಬರ್ತಾರೆ, ನಮಗೆ ಸ್ಪಂದಿಸ್ತಾರೆ, ನಮ್ಮನ್ನ ಏನು ಅಂತ ಕೇಳ್ತಾರೆ ಅನ್ನೋದಕ್ಕೋಸ್ಕರ ಇಲ್ಲಿವರೆಗೆ ಕಾದದ್ದು ನಿಜ. ನಾವು ಅವ್ರು ಬರಲಿಲ್ಲ, ನಮಗೇನು ಸ್ಪಂದನೆ ಇಲ್ಲ, ರೆಸ್ಪಾನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಇವತ್ತಿದ್ದ BJP ಪರವಾಗಿ ಕ್ಯಾನ್ವಾಸ್ ಮಾಡ್ತೀವಿ. ಜಾತಿ ಲೆಕ್ಕಾಚಾರದಲ್ಲಿ ಅದ್ರ ಕುಕ್ಕವಾಡದಲ್ಲಿ ಹೇಗಿದೆ ಜಾತಿ ಸಮಿತಿ? ಜಾತಿದೇನು ನಮಗೆ ಅಷ್ಟು ಇದು ಗೊತ್ತಿಲ್ಲ. ಕ್ಯಾಸ್ಟಿಸಮ್ ಮಾಡಿಲ್ಲ ಬಿಡಿ ಸರ್, ಜಾತಿ ರಾಜಕಾರಣ ಮಾಡಿಲ್ಲ ನಾವು ಇಲ್ಲಿವರೆಗೂ. ನಾವು ಇದುವರೆಗೂ ಇಲ್ಲಾಂದ್ರೆ ನಾಯಕ ಸಿಕ್ಕರೆ ಕಾಂಗ್ರೆಸ್ ನಾವು ಯಾವಾಗಲೂ ಗೆದ್ದಿಂತಾನೆ ಬಂದಿದ್ದೇವೆ. ದಕ್ಷಿಣ ನಾವು ಗೆದ್ದಿಂತಾನೆ ಬಂದೇವೆ ಇಷ್ಟು ವರ್ಷನೂ, ಇಲ್ಲಿವರೆಗೂ. ಈ ಒಂದ್ಸಲಿ ಕೂಡ ಬಿಡ್ರಿ ದಾಸ್ಕರಿಯಪ್ಪರಿಗೆ. ಸರ್ ಕ್ಯಾಸ್ಟಿಸಮ್ ಮಾಡೋದಾದ್ರೆ ಈ ವರ್ಷ ಅವ್ರಿಗೆ ಓಟೇ ಆಗ್ತಿರ್ಲಿಲ್ಲ. ಅದ ಈಗ ಕ್ಯಾಸ್ಟಿಸಮ್ ಮಾಡ್ತಾರೆ ಅದು ಇವರು. ಹೌದೌದು ಸರ್, ಮೇನ್ ಅದ ಹಂಗಾಗಿ ಈ ಕ್ಯಾಸ್ಟಿಸಮ್ ಮಾಡೋದಾಗಿದ್ರೆ ಇವರಿಗೆ ಇಷ್ಟು ವರ್ಷ ಓಟ್ ಆಗ್ತಿರಲಿಲ್ಲ, ಗೆಲ್ಲಿಸ್ತಾನೆ ಇರಲಿಲ್ಲ. ಕ್ಯಾಸ್ಟಿಸಮ್ ಮಾಡ್ತಾರೆ ಈಗ ಮುಖಂಡರು, ಅವ್ರನ್ನ ಕೇಳಬೇಕು. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಸುಮ್ಮನೆ ನೀವು ಸೂಕ್ಷ್ಮ ಗಮನಿಸೋದಾದ್ರೆ ಹೇಗಿದೆ ಸರ್ ಇಂಪ್ಯಾಕ್ಟ್? ಈ ಬಾರಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಫಾರ್ ಇದ್ದಾರಾ? ಎಲ್ಲರೂ ಆಲ್ಮೋಸ್ಟ್ ಸರ್ ಪರವಾಗಿಲ್ಲ, ಎಲ್ಲರೂ ಚೆನ್ನಾಗೇ ರೀತಿಯನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಈ ಸತಿ ದಾಸ್ ಕರಿಯಪ್ಪ ಅವರಿಗೆ ಮಾಡ್ಬೇಕಂತಾನೆ ಎಲ್ಲ ಯುವಕರು ಭಾರಿ ಇದು ಮಾಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ BJPಯಿಂದ. ಈ ಸತಿ ದಕ್ಷಿಣಕ್ಕೆ BJP ಕ್ಯಾಂಡಿಡೇಟೇ ಇದು ಮಾಡ್ಬೇಕಂತ ಇದು ಮಾಡ್ತಾ ಇದ್ದಾರೆ. ಏನೇ ತೊಂದರೆ ಆದರೂ ಏನೇ ಕೆಟ್ಟರು ಊರಿಂದ ಮುಖಂಡರಿದ್ದ ಕೆಡಬೇಕು ಕೊಡ್ತವ. ಯೂತ್ಸಿಂದ ಜನಗಳಿದ್ದ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಲ್ಲ, ಯಾವುದೇ ಕಾರಣಕ್ಕೂ ಏನು ಕೆಡಲ್ಲ. ಊರಿನ ಮುಖಂಡರು ಮೇನ್ ಸರಿ ಇಲ್ಲ ಅಷ್ಟೇ ಹೇಳ್ಬೋದು ಅಂತ. ನಮ್ಮ ದಕ್ಷಿಣ ಭಾಗದ ಮುಖಂಡರುಗಳೇ ಸರಿ ಇಲ್ಲ. ಫಸ್ಟ್ ಊರಿನ ಮುಖಂಡರು ಅಂತ ಹೇಳ್ತಲ್ಲ, ದಕ್ಷಿಣ ಭಾಗದ ಮುಖಂಡರುಗಳೇ ಯಾರು ಸರಿ ಇಲ್ಲ. ಓಕೆ, ಇದು ಪ್ರಮುಖವಾದಂಥ ಸಮಸ್ಯೆ ನಿಮಗೆ. ಹಾಗಾಗಿ ಬೇರೆ ಏನೇ ನಿಮ್ಮ ಯಾರಿಗೋ ಕಾಣಬೇಕಾದ್ರೆ ಕಷ್ಟಕ್ಕೋ ನಷ್ಟಕ್ಕೋ ಕಾರಣ ಏನಿಲ್ಲ ಸರ್, ವೈಯಕ್ತಿಕ ಕಾರಣ ಏನಿಲ್ಲ. ಇವ್ರಿಗೆ ಮಾಡ್ತಾರ ಇದಕ್ಕೆ ಇದೇ ಕಾರಣ ಅಷ್ಟೇ. ಬರ್ಲಿಲ್ಲ ಅವ್ರು. ಮೊನ್ನೆ 11 ತನಕ ರಾತ್ರಿ ಬರ್ತೀವಿ ಅಂತ ಬರ್ಲಿಲ್ಲ. ಇವತ್ತು ಬೆಳಿಗ್ಗೆ ಬಂದಿದ್ರು. ಈಗ ಮೂರನೇ ವಾರ್ಡ್ ತಿರ್ಕೊಂಡ ಮೇಲೆ ಹೋಗ್ಬೇಕು ಸರ್. ಈಗ ಇಲ್ಲಿಂದ ಮೇಲೆ ಹೋಗ್ಯಾರ, 3ನೇ ವಾರ್ಡ್ ನಿಲ್ಸಿಲ್ಲ. ನಾವು 3:15 ಟೈಮ್ನಾಗೆ ಯಾರ್ದೋ ಒಬ್ರದ್ದು ಮುಖಂಡ್ರ ಮನೆಗೆ ಹೋಗೋದು, ಅವ್ರಿಗೆ ಒಬ್ರಿಗೆ ಹೇಳ್ಬೋದು, ಹಂಗೆ ಹೋಗೋದು. ಅವ್ರ ಮುಖಂಡರಿಂದ ಒಬ್ಬನ 10 ಜನನೂ ಓಟ್ ಹಾಕೋಕ್ಕಾಗಲ್ಲ. ಓಕೆ, ಓಟ್ ಹಾಕ್ಸೋದು 10 ಜನನೂ ಓಟ್ ಹಾಕಲ್ಲ. ಅವ್ನು ಹೇಳಿದ್ರು, ಮುಖಂಡ ಹೇಳಿದ್ರು ಅಂತಾರನ ಮುಖಂಡರು ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇವರು ಮುಖಂಡ್ರಂತ ಮಾಡ್ತಾರಲ್ಲ, ಅವ್ರು ಏನು ಬ್ಯಾಕ್ಗ್ರೌಂಡ್ ನೋಡಿ ಮಾಡ್ತಾರೋ, ಪಕ್ಷಕ್ಕೆ ದುಡಿಯೋರು ನೋಡಿ ಮಾಡ್ತಾರೋ ಅಂತ ಗೊತ್ತಾಗ್ತಲ್ಲ ಸರ್ ನಮಗೆ. ಈಗ ಪಕ್ಷಕ್ಕೆ ನಾವು ದುಡಿತೇವೆ ಅಂತಂದರೆ ಈಗ ನಮ್ಮ ಹುಡುಗ ದುಡಿತಾನೆ, ಇವನಿಂದ ಓಟ್ಗಳದಾವೆ, ಇವ್ನು ನೋಡಿ ಮಾಡಲ್ಲ. ಅವ್ನ ಬ್ಯಾಕ್ಗ್ರೌಂಡು, ಅವನು ಏನೈತಿ ಏನು ಬಿಟ್ಟತಿ ಅಂತ ನೋಡಿ ಮಾಡ್ತಾರೋ. ಯಾವ ಕಾರಣದಿಂದ ಮಾಡ್ತಾರೋ ಮುಖಂಡ್ರನ್ನ ಅಂತ ನಮಗೆ ಗೊತ್ತಿಲ್ಲ ಅಷ್ಟೇ. ಮೇನ್ ಮುಖಂಡರುಗಳು ಸರಿ ಇಲ್ಲ. ಎಲ್ಲ ಹೋದ್ರು ಸರ್, ಬೇನಾಮಿ ತಿನ್ನರೇ ಜಾಸ್ತಿ ಜನ ಆಗಿದ್ದಾರೆ ಅಷ್ಟೇ. ಅಲ್ಲಿ ಬೇನಾಮಿ ತಿನ್ನೋರಿಂದ 10 ಜನ ಬರಲ್ಲ ಸರ್, 10 ಅಲ್ಲ 5 ಜನ ಬರಲ್ಲ. ಬೇನಾಮಿ ಲೀಡರ್ಸ್ಗಳು ಬರೀ ದುಡ್ಡು ಮಾಡ್ಕೊತಿದ್ದಾರೆ, ಅವ್ರ ಕಡೆಯಿಂದ ಅವ್ರ ಜೊತೆಗಿದ್ದು ಹಣ ಮಾಡ್ಕೋಸ್ಕರ. ಹೌದು, ದುಡ್ಡು ಮಾಡ್ಕೊಳಕ್ಕೆ ಕಪ್ಕೊಂಡಿದ್ದಾರೆ. ಸ್ಥಳೀಯವಾಗಿ ಏನು ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಒಟ್ಟಾರೆಗೆ ಏನಾಗ್ಬೋದು ಈ ಬಾರಿ ಎಲೆಕ್ಷನ್? ಮತಗಳ ಅಂತರ ಎಷ್ಟಿರ್ಬೋದು? ಗೆಲುವು ಹೇಗೆ ಇರುತ್ತೆ ಅಂತ ಹೇಳ್ತಾರೆ? ಗೆಲುವು ನೋಡ್ಕೊಂಡ್ರೆ BJPನೇ ಗೆಲುವು. ನೆಕ್ ಟು ನೆಕ್ ಫೈಟ್ ಅಂತೂ ಆಗಲ್ಲ ಅಂತೀರ? ಹಾಗೇ ಆಗುತ್ತೆ. ಒಂದು 20-25-30 ಸಾವಿರದಿಂದ ಒಂದು 50,000 ತನಕನೂ ಲೀಡ್ ಆಗುತ್ತೆ BJP. ಒಂದು ಗೆದ್ರೆ ಅಷ್ಟು ಹೌದಾ? BJPನೇ ಗೆಲ್ಲುತ್ತೆ ಸರ್. ಏನು ಅನಿಸುತ್ತೆ ಸರ್ ಈ ಬಾರಿ ಎಲೆಕ್ಷನ್? ತುಂಬ ಕ್ಲೋಸ್ ಫೈಟ್ ಅಂತೂ ಇದ್ದೇ ಇದೆ, ನಿಮಗೆ ಗೊತ್ತಿದೆ. ದಾವಣಗೆರೆ ದಕ್ಷಿಣದ ಬಗ್ಗೆ ಈ ಮಟ್ಟಿಗೆ ಚರ್ಚೆ ಈ ಸಾರಿ ಮೂಡಿರ್ತಕ್ಕಂಥದ್ದು. ಯಾಕೆಂದರೆ ಆ ಥರದ ಫೈಟ್ ಇದ್ದಾಗ ಮಾತ್ರ ಆ ಥರ ಹೈಪ್ ಕ್ರಿಯೇಟ್ ಆಗೋದು. ಏನು ಹೇಳ್ತೀವಿ? ಈಗ ಇದುವರೆಗೂ ಏನಾಗಿದೆ ಅಂದರೆ ದಾವಣಗೆರೆ ದಕ್ಷಿಣ ಒಂದು ಕುಟುಂಬಕ್ಕೆ ಸೀಮಿತ ಆಗಿರ್ತಕ್ಕಂಥ ರಾಜಕಾರಣ ಆಗಿತ್ತು. ಇವತ್ತಿನ ಯುವಕರು ಏನಾಗಿದ್ದಾರೆ ಅಂದರೆ ಎಲ್ಲರೂ ಸಹ ಪ್ರಜ್ಞಾವಂತ ಮತದಾರರಿದ್ದಾರೆ. ಒಂದು ಕುಟುಂಬಕ್ಕೆ ಎಲ್ಲದೂ ಬೇಕಾ ಅನ್ನೋ ದೃಷ್ಟಿಯಿಂದ ಈ ಸರಿ ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಸರಿ ಬದಲಾವಣೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಯುವ ಮುಖಂಡ, ಭಾಳ ಸಂಪನ್ನ, ಯಾವಾಗಲೂ ಜನರಿಗೆ ಕೈ ಸಿಗ್ತಕ್ಕಂಥ ವ್ಯಕ್ತಿ ಶ್ರೀನಿವಾಸ್ ದಾಸ್ ಕರಿಯಪ್ಪರು. ಹಾಗಾಗಿ ಜನ ಅವ್ರನ್ನ ಬಯಸಿದರೆ ಈ ಸರಿ ನೆಕ್ಸ್ಟ್ BJPಗೆ ನಾವು ತರಬೇಕು ಅಂತೇಳಿ ದಾವಣಗೆರೆ ದಕ್ಷಿಣದಲ್ಲಿ ಎಲ್ಲ ಜನರ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು, ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ವ್ಯಕ್ತಿ ದೃಷ್ಟಿಯಿಂದ. ಈ ಹಿಂದೆ ಇರ್ತಕ್ಕಂಥವ್ರು ಏನೇನು ಉಸ್ತುವಾರಿ ಮಂತ್ರಿಗಳು ಮಧ್ಯಾಹ್ನ 3 ಗಂಟೆ ಮೇಲೆ ಸಿಗೋದು ಜನರಿಗೆ, ಸಾರ್ವಜನಿಕರಿಗೆ ಸಂಪರ್ಕ ಮಾಡೋದೇ ಕಷ್ಟ. ಆ ದೃಷ್ಟಿಯಿಂದ ಜನ ಅಲ್ಲಿ 23-25 ವರ್ಷದಿಂದಲೂ ಬೇಸತ್ಬಿಟ್ಟಿದ್ರು. ಎಷ್ಟು ಯಾವಾಗ ಬದಲಾವಣೆ ಅಂದರೆ ಈಗ ಒಳ್ಳಿನಿಂದ ಒಂದು ಅವಕಾಶ ಬೈ ಎಲೆಕ್ಷನ್ ಬಂದಿರೋದ್ರಿಂದ ಈ ಸಾರಿ ಎಲ್ಲ ಮತದಾರರು ಪ್ರಜ್ಞಾವಂತರು, ಎಲ್ಲ ಸಮಾಜದವರು, ಅಲ್ಪಸಂಖ್ಯಾತರನ್ನು ಒಳಗೊಂಡಂತೆ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಈಗ ಆಲ್ರೆಡಿ ಮತದಾರರು ತೀರ್ಮಾನ ಮಾಡಿದ್ದಾರೆ. ನೀವು ಒಂದೇ ಕುಟುಂಬದವರು ಅಂತ ಹೇಳಿದ್ರಿ. ನೋಡಿ, ಈ ಥರದ ವಿಷಯಗಳು ಚರ್ಚೆ ಬಂದಾಗ ಭಾಳ ಜನ ಅವರು ಕೂಡ ಅದೇ ರೀತಿ ಆರೋಪ ಮಾಡ್ತಾರೆ. ಯಡಿಯೂರಪ್ಪನ ಕುಟುಂಬ ಇರ್ಬೋದು, ಕುಮಾರಸ್ವಾಮಿ ಕುಟುಂಬ ಇರ್ಬೋದು, ಎಲ್ಲರ ಬಗ್ಗೆ ಉದಾಹರಣೆ ಕೊಡ್ತಾರೆ. ಬಟ್ ಆ ವಿಷಯ ಇದೆಯಲ್ಲ, ಕುಟುಂಬ ರಾಜಕಾರಣ, ಕುಟುಂಬಕ್ಕೆ ಯಾಕೆ ಅನ್ನೋದು ಅಷ್ಟು ತುಂಬ ಸೀರಿಯಸ್ ಇಶ್ಯೂ ಥರ ಜನರು ಪರಿಗಣಿಸ್ತಾರೆ. ಖಂಡಿತ ಪರಿಗಣಿಸ್ತಾರೆ. ಯಾಕಂದರೆ ಅವನಿಗಿನ್ನೂ 26-27 ವರ್ಷ ಮಗಗೆ, ಹೌದಾ?
ಬಿಡೋ ಅವನು ಸಂಘಟನೆ ದೃಷ್ಟಿಯಿಂದ ಎಲ್ಲರ ಜನಸಂಪರ್ಕ ಇರ್ತಕ್ಕಂಥ ವ್ಯಕ್ತಿ ಅಲ್ಲ. ಇವ್ರಿಗೆ ಅವ್ರ ಜೊತೆಗೆ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಅವರಿಗೆ ಒಂದು ಯಾರೇ ಬರಲಿ ಪಕ್ಷದ ಕಾಂಗ್ರೆಸ್ ಹಿತದೃಷ್ಟಿಯಿಂದ ಪಕ್ಷ ದೃಷ್ಟಿಯಿಂದ ಕೊಡೋದಾಗೆ ಬೇರೆ ರೀತಿ ಟಿಕೆಟ್ ಕೊಡೋಯ್ತು. ಅವ್ರೇನಿದೆ ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥ ಪಾರ್ಟಿ ಏನೇ ಇದ್ದರೂ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಆ ದೃಷ್ಟಿಯಿಂದ ಅವ್ರು ಏನಿದೆ ಅವ್ರ ಮಗಗೆ ಕೊಟ್ಟರು. ಮಸ್ಟ್ ಮುಂದೆ ಅವ್ರ ಸೊಸೆಯರಿಗೆ ಕೊಡ್ಬೋದು ಸ್ಥಳೀಯ. ಹಿಂಗೆ ಅವು ಏನಾಗಿದೆ ದಾವಣಗೆರೆ ಒಂದು ಕುಟುಂಬಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಾರ್ಟಿ. ನಮ್ಮಂಗೆ ವಿತ್ ಡಿಫರೆನ್ಸ್ ಪಾರ್ಟಿ ಅಲ್ಲ. ನಮ್ಮಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಒಬ್ಬ ಬಡವನಿಗೆ ಸಹ ಪಾರ್ಟಿ ಹುಡುಕಿ ಇವತ್ತು MLA ಟಿಕೆಟ್ ಕೊಟ್ಟದೆ ಅಂದರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ, ಈ ಪಕ್ಷದಲ್ಲಿ ಮಾತ್ರ ಆ ಒಂದು ಅವಕಾಶ ಇರ್ತಕ್ಕಂಥದ್ದು. ಇದು ಬಾಲಿಶ ಅಂತ ಅನಿಸ್ಬೋದು ನಿಮಗೆ. ಈ ಥರದ್ದೆಲ್ಲ ಚುನಾವಣಾ ಪ್ರಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದರೂ ಕೂಡ ಎಲ್ಲೋ SS ಮಲ್ಲಿಕಾರ್ಜುನರವ್ರಿಗೆ ತುಂಬ ಕ್ಲೋಸ್ ಆಗಿರ್ತಕ್ಕಂಥ ದಾಸ್ ಕರಿಯಪ್ಪ ಅವ್ರನ್ನ ನಿಲ್ಲಿಸಿರೋದೇ ಒಂದು ಒಳ ಒಪ್ಪಂದದ ಆಧಾರದ ಮೇಲೆ ಅನ್ನೋ ರೀತಿಯಾದಂಥ ಮಾತುಗಳು ಬಂದಾಗ ಏನು ಅನ್ಸುತ್ತೆ ನಿಮಗೆ? ಇದು ತುಂಬ ತಮಾಷೆ ಅನ್ಸುತ್ತಾ ಅಥವಾ ಏನು ಅನ್ಸುತ್ತೆ ಸರ್? ಇದನ್ನು ಯಾರೂ ಒಪ್ಪಲ್ಲ. ಅವ್ರು ಏನಾಗಿದೆ ಸೋಲಿನ ಹತಾಶೆಯಿಂದ ಹೇಳ್ಬೋದು. ಪಾರ್ಟಿ ಅವನು ದಾಸ್ ಕರಿಯಪ್ಪರು ನನ್ನ ಜೊತೆಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಜವಾಬ್ದಾರಿ ನಿರ್ವಹಿಸಿರೋರು. ಆ ಒಂದು ಒಳ ಒಪ್ಪಂದ ಗಿಳೊಪ್ಪಂದ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. ಭಾಳ ನೇರವಾಗಿ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಸುಮ್ಮನೆ ಅವರು ಬಾಲಿಶ ಸುಮ್ಮನೆ ಏನೋ ಒಂದು ದೃಷ್ಟಿಯಿಂದ ಆ ಥರ ಮಾತಾಡ್ತಾರೆ. ಯಾವುದೇ ಒಳ ಒಪ್ಪಂದ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಬೇರೆ ಪಕ್ಷಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಪಕ್ಷ. ಆ ಯಾವುದೇ ಕಾರಣಕ್ಕೂ ಒಳ ಒಪ್ಪಂದ ಇಲ್ಲ. ಸುಮ್ಮನೆ ಅವರೇನು ಸೋಲಿನ ಒಂದು ಹತಾಶ ಮನೋಭಾವದಿಂದ ಈ ರೀತಿ ಹೇಳ್ತಿದ್ದಾರೆ ಅಷ್ಟೇ. ಒಬ್ಬ ಯಂಗ್ಸ್ಟರ್, ಒಬ್ಬ ಯೂತ್ ರಾಜಕಾರಣಕ್ಕೆ ಬಂದಾಗ ಅಭಿವೃದ್ಧಿ ಕಾಣುತ್ತೆ ಅಂತ ನಿಮಗೆ ಅನ್ಸೋದಿಲ್ಲ? ಯಾಕೆಂದರೆ ಆತ ನಾನು ಫಾರಿನಲ್ಲಿ ಓದಿ ಬಂದಿದ್ದೀನಿ, ನಾನು ಅಭಿವೃದ್ಧಿ ಮಾಡ್ತೀನಿ, ಇದನ್ನು ಸಿಂಗಾಪುರ್ ಮಾಡ್ತೀನಿ ಅನ್ನೋ ಕನಸುಗಳನ್ನು ಇಟ್ಕೊಂಡು ಮಾತನಾಡಿದಾಗ ನಿಮ್ಗೆ ಏನು ಅನಿಸುತ್ತೆ ಈ ಥರ ವಿಷಯಗಳೆಲ್ಲ? ಈಗ ಈ ರೀತಿ ಹೇಳ್ತಾರೆ ಅಷ್ಟೇ. ಸಿಂಗಾಪುರದಲ್ಲಿ ಓದಿ ಬಂದಿರೋದು ಇಲ್ಲಿ ಸಿಂಗಾಪುರ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅವೆಲ್ಲ ಸುಳ್ಳು. ಇಲ್ಲಿನ ವ್ಯವಸ್ಥೆನೇ ಬೇರೆ, ಅಲ್ಲಿನ ವ್ಯವಸ್ಥೆನೇ ಬೇರೆ. ಇವತ್ತು ಬೇಡ ಸಿಂಗಾಪುರ ಮಾಡೋಣ. ಒಂದು ಊರಲ್ಲಿ ಒಂದು ಅಭಿವೃದ್ಧಿ ಉದಾಹರಣೆ, ಈ ಸರ್ಕಾರ ಭಾರತೀಯ ಏನು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒಂದು ಹಳ್ಳಿಯಲ್ಲಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಗುಂಡಿ ಮುಚ್ಚತಕ್ಕಂಥ ಯೋಗ್ಯತೆ ಇಲ್ಲ ಇವರಿಗೆ. ಬರೀ ಗ್ಯಾರಂಟಿ ಯೋಜನೆಯಲ್ಲಿ ಜನರ ಹಣವನ್ನು ಲೂಟಿ ಮಾಡ್ತಿದ್ದಾರೆ ಹೊರತು ಯಾವುದೋ ಅಭಿವೃದ್ಧಿ ಕೆಲಸ ಇಲ್ಲ. ಇವತ್ತು ಜನ ಬೇಸತ್ಬಿಟ್ಟಿದ್ದಾರೆ. ಎಷ್ಟೊತ್ತಿ ಚುನಾವಣೆ ಬರ್ತೈತಪ್ಪ ಅಂತ ಕಾಯ್ತಿದ್ದಾರೆ. ಯಾರು ಈ ಗೃಹಲಕ್ಷ್ಮಿ ತಗೊಂಡಿರ್ಬೋದು ಅಥವಾ ಏನು ಬಸ್ಸಲ್ಲಿ ಓಡಾಡ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಅಲ್ಲೇ ಬೇಸತ್ತು ಎಷ್ಟೊತ್ತಿ ಚುನಾವಣೆ 2028 ಎಷ್ಟೊತ್ತಿ ಬರ್ತೈತಪ್ಪ ಈ ಕಾಂಗ್ರೆಸ್ ಸರ್ಕಾರನ ಮನೆ ಕಳಿಸ್ಬೇಕು ಅಂತೇಳಿ ಮತದಾರರು ಆಲ್ರೆಡಿ ರೆಡಿಯಾಗಿದ್ದಾರೆ. ಆ ಮಟ್ಟಕ್ಕೆ ಜನ ಬೇಸತ್ಬಿಟ್ಟಿದ್ದಾರೆ ಈ ರಾಜ್ಯದ ಜನ. ತುಂಬ ಸ್ಥಳೀಯ ಮಟ್ಟದಲ್ಲಿ ಭಾಳ ಜನರ ಮುಖಂಡರ ಲೆವೆಲಲ್ಲಿ ಮಾತಾಡ್ಸೋದಕ್ಕಿಂತ ತುಂಬ ಸ್ಥಳೀಯರನ್ನ ಮಾತನಾಡಿಸ್ಬೇಕಾದ್ರೆ ಏನಾಗುತ್ತೆ ಸರ್ ಎಲೆಕ್ಷನ್ ಅಂತ ಕೇಳಿದೆ. ಕೆಲವೊಂದು ಸರಿ ಅವ್ರು ಹೇಳಿದ್ದು ಉಂಟು ಸರ್, ಲಾಸ್ಟ್ 2 ಡೇಸ್ ಗೊತ್ತಾಗುತ್ತೆ ಸರ್ ನಮಗೆ, ಈಗೇನು ಗೊತ್ತಲ್ಲ, ಲಾಸ್ಟ್ 2 ಡೇಸ್ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು ಅಂತ. ಈ ಮಾತುಗಳನ್ನು ಕೇಳಿದಾಗ ನಾವು ಸ್ವಲ್ಪ ನಮಗೇನು ಅನಿಸುತ್ತೆ, ಇದು ಹಣ ಕೆಲಸ ಮಾಡುತ್ತೆ ಅಂತ ಅನಿಸ್ಬಿಡುತ್ತೆ. ಏನಾಗ್ಬೋದು? ನಿಮಗೂ ಆ ಥರದ್ದು ಏನಾದ್ರು ಅನುಮಾನ ಇದೆಯಾ ಅಥವಾ ಕ್ಲಿಯರ್ ಇದೆಯಾ ನಿಮ್ಮ ಹಾದಿ? ಏನಾಗುತ್ತೆ, ಪಾರ್ಟಿನೇ. ಬಟ್ ಏನಾಗ್ತಿ, ಮನುಷ್ಯನ ಮತದಾರ ಏನಿದಾರಲ್ಲ, ಮತದಾರರ ಮನಸ್ಸು ಪರಿವರ್ತನೆ ಮಾಡೋದು ಕಷ್ಟ. ದುಡ್ಡಿ ಮೇಲೆ ಎಲ್ಲರೂ ಎಲೆಕ್ಷನ್ ಮಾಡೋಗಿದ್ದರೆ ಬಡವರು ಯಾರು ಎಲೆಕ್ಷನ್ ನಿಲ್ತಿದ್ದಿಲ್ಲ. ಎಂತಿಂಥ ಬಡವರೇ ದೊಡ್ಡ ಶ್ರೀಮಂತರನ್ನೆಲ್ಲ ಎಲೆಕ್ಷನ್ ಸೋಲಿಸಿದ್ದಾರೆ. ದುಡ್ಡಿನ ಮೇಲೆ ನಾವು ಪಕ್ಷ ಅಧಿಕಾರಕ್ಕೆ ಬರೋದು ಸುಳ್ಳು. ಇವತ್ತು ಮತದಾರರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ. ದುಡ್ಡು ಗಿಡ್ಡು ಸುಳ್ಳು ಅವೆಲ್ಲ, ದುಡ್ಡಿನ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಸುಳ್ಳು. ಬಟ್ BJPಗೆ ಅಲ್ಪಸಂಖ್ಯಾತ ಮತಗಳು ಯಾವತ್ತಿದ್ರೂ ಮುಳ್ಳೆ. ಬಟ್ ಈ ಬಾರಿ ಇದೆಯಲ್ಲ, ನೀವು ಅವ್ರನ್ನ ತುಂಬ ಅಟ್ರ್ಯಾಕ್ಟ್ ಮಾಡೋದು, ನಿಮ್ಮ ಫೇವರಾಗಿ ತೆಗೆದುಕೊಳ್ಳೋದೇ ಭಾರಿ ದೊಡ್ಡ ಸಂಕಷ್ಟ. ಅದನ್ನು ಹೇಗೆ ನೀವು ನಿಭಾಯಿಸ್ತಿದ್ರಿ ಅಂತ BJP? ಈಗ ಅಲ್ಪಸಂಖ್ಯಾತರು ಏನು ಅವರೇನು ಬೇರೆ ಇರಲ್ಲ, ನಮ್ಮ ಬಾಂಧವರೇ. ಅವ್ರಿಗೆ ಏನಾಗಿದೆ, ಇವತ್ತು ಪ್ರಜ್ಞಾವಂತರಾಗಿದ್ದಾರೆ. ಏನಾಗಿತ್ತು ಅಂದರೆ ಇಷ್ಟು ವರ್ಷಗಳ ಕಾಲ ಅವ್ರನ್ನ ಮತದಾರರ ಬ್ಯಾಂಕ್ ಆಗಿ ಇಟ್ಕೊಂಡಿದ್ರು ಈ ಕಾಂಗ್ರೆಸ್ ಸರ್ಕಾರ. ಹಿಂದೆ ಏನು ನಮ್ಮ ಏನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದು ಬಂದಾಗ 370 ಕಾಶ್ಮೀರದಲ್ಲಿ ತಗೊಂಡ್ವಿ, ತ್ರಿವಳಿ ಹಾಲಾಗಿ ತಂದ್ವಿ. ಯಾರಿಗೆ ಅನುಕೂಲ? ಮುಸ್ಲಿಮ್ಸಿಗೆ. ನಮ್ಮ BJP ಭಾರತೀಯ ಜನತಾ ಪಾರ್ಟಿ ತಂದಿರ್ತಕ್ಕಂಥ ಇದೆಲ್ಲದೂ ಸಹ ಇವತ್ತು ಅವ್ರಿಗೆ ತಿಳ್ಬೇಕು. ಮೊನ್ನೆ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅವ್ರ ನಮಗೆ ಇಷ್ಟು ವರ್ಷ ಮೋದಿ ಬಂದಿರೋದು 14 ವರ್ಷದಿಂದ, ಇವತ್ತು BJPಯಿಂದ ನಮಗೆ ಅನ್ಯಾಯ ಆಗಿಲ್ಲ, ಕಾಂಗ್ರೆಸ್ಸಿಂದಲೇ ಅನ್ಯಾಯ ಆಗಿರ್ತಕ್ಕಂಥದ್ದು ಅಲ್ಪಸಂಖ್ಯಾತರು ಹೇಳಿರ್ತಕ್ಕಂಥದ್ದು ನೋಡಿದ್ದೀರಿ, ಹೌದಾ? ಆ ದೃಷ್ಟಿಯಿಂದ ಈಗ ಪ್ರಜ್ಞಾವಂತ ಮತ್ತು ಅದರಲ್ಲೂ ಅಲ್ಪಸಂಖ್ಯಾತರಲ್ಲಿ ಯುವಕರು ಇದಾರಲ್ಲ, ಬಹಳ ಬುದ್ಧಿವಂತರಿದ್ದಾರೆ ಈ ಸಾರಿ ಮಾತ್ರ. ಅವರು ಬಹಳ, ನಾನು ದಾವಣಗೆರೆಯಲ್ಲಿ ಹಂಗೆ ವಿಚಾರ ಮಾಡ್ತೀನಿ, ಅವ್ರದ್ದು ಏನಂತ ಈ ಸಾರಿ ಕಾಂಗ್ರೆಸ್ ಸೋಲ್ಸೋದೇ ನಮ್ಮ ಗುರಿ ಅಂತೇಳಿ ಅಲ್ಪಸಂಖ್ಯಾತ ಯುವಕ ಮಿತ್ರರು ಹೇಳ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಆ ಮಟ್ಟಕ್ಕೆ ಇವತ್ತು ಬೇಸತ್ಬಿಟ್ಟಿದ್ದಾರೆ ಪಾರ್ಟಿ ವಿಚಾರದಲ್ಲಿ. ಒಟ್ಟಾರೆಯಾಗಿ ಏನಾಗ್ಬೋದು ಸರ್, ಗೆಲುವಿನ ಅಂತರ ಎಷ್ಟಿರ್ಬೋದು ಅಥವಾ ತುಂಬ ಕ್ಲೋಸ್ ಹೋಗುತ್ತೆ ಅನ್ಸುತ್ತೆ? ಇಲ್ಲ, ನಮಗೆ ಈ ಸಾರಿ ಕಡಿಮೆ ಅಂದರೆ 10,000 to 15,000 ಲೀಡಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಅಂತೇಳಿ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ಈಗ ದಿವಸಕ್ಕೂ ವಾತಾವರಣ ಉತ್ತಮವಾಗ್ತಾ ಇದೆ. ಈ ಸಮಯ ಬಂದಂಗೆ ಎಲ್ಲ ಹಳ್ಳಿಗಳಲ್ಲಿ ಇರ್ಬೋದು, ಟೌನ್ಗಳಲ್ಲಿ ಎಲ್ಲ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿ ಕಡೆ ಎಲ್ಲ ಒಲವನ್ನು ತೋರಿಸ್ತಾ ಇದ್ದಾರೆ. ನಾವು ನೋಡ್ದಂಗೆ 10,000 to 15,000 ಲೀಡಲ್ಲಿ ಭಾರತೀಯ ಜನತಾ ಪಾರ್ಟಿ ದಾಸ್ ಕರಿಯಪ್ಪನವ್ರು ಗೆಲ್ತಾರೆ ಅಂತ ನಮಗೆ ಅನಿಸಿಕೆ. ಗೆಲ್ಲೋ ಪಕ್ಷಕ್ಕೆ ಮಣೆ ಹಾಕ್ತಾರಾ ಅಥವಾ ಏನು ಅನ್ಸುತ್ತೆ ನಿಮಗೆ?
ಈ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗ ಈಗ ಅಲ್ಲಿ ಒಂದು 23 ವರ್ಷ ಬಿ ಜೆ ಪಿಗೆ ಗೆದ್ದಿಲ್ಲ ರೀ. ಈ ಬಾರಿ ಗೆಲ್ಲುವ ಚಾನ್ಸ್ ಇದೆ. ಕೇಂದ್ರ ಸರ್ಕಾರನೂ ಒಳ್ಳೆ ಅಭಿಮತ ಮಾಡಿ ಒಳ್ಳೆ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿದೆ ಬಿ ಫಾರಮ್ಮ. ಹಾಗಾಗಿ ಎಲ್ಲ OBC ಮತಗಳೆಲ್ಲ ಕ್ರೋಢೀಕರಣ ಆಗೋ ಸಂಭವ ಇದೆ. 100ಕ್ಕೆ 100 ಬಿ ಜೆ ಪಿ ದಕ್ಷಿಣದಾಗ ಬಾವುಟ ಆರಿಸ್ತೇವೆ ಅಂತ ನಮಗೆ ವಿಶ್ವಾಸ ಐತೆ ರೀ. ಒಂದು ಕಡೆ ಇದೇ ಅಲ್ಪಸಂಖ್ಯಾತರ ಮತಗಳು, ಅವರ ಆಂತರಿಕ ಬೇಗುದಿ ನಿಮ್ಗೆ ಗೊತ್ತಿತ್ತು, ಅವ್ರಿಗೂ ಒಂದಿಷ್ಟು ಹತಾಶೆ ಇತ್ತು, ಎಲ್ಲವೂ ಕೂಡ ಇತ್ತು. ಅದನ್ನು ಶಮನ ಮಾಡಿ ಒಂದು ಒಪ್ಪಂದ ಮಾಡಿಕೊಂಡು ಕೂಡ ಅದನ್ನು ಬಗೆಹರಿಸ್ಕೊಂಡಿದ್ದಾರೆ ನೋಡಿ. ಅದು ಎಫೆಕ್ಟ್ ಆಗುತ್ತೆ ಬಿ ಜೆ ಪಿಗೆ ಅನ್ಸಲ್ವಾ ನಿಮಗೆ? ಆಗಲ್ಲ, ಬಿ ಜೆ ಪಿಗೆ ಏನು ಎಫೆಕ್ಟ್ ಆಗಲ್ಲ ರೀ. ಎಲ್ಲ ಜನ ಭಾಳ ಬುದ್ಧಿವಂತರದಾರೆ. ಕೇಂದ್ರ ಸರ್ಕಾರ ಒಂದು ನೋಡ್ತಾರೆ, ನಮ್ಮ ದೇಶ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ನೋಡ್ತಾರೆ. ಆಮೇಲೆ ಗೆದ್ದೇ ಇಲ್ಲ ಅನ್ನೋದೊಂದು ಮತ್ತೆ ಎಲ್ಲರ ತಲೆಗೈತಿ. ಕೊನೆಗೆ ಇನ್ನೊಂದು 2 ವರ್ಷಕ್ಕೆ ಮತ್ತಲ್ಲೇ ರಾಜ್ಯದ ಚುನಾವಣೆ ಮತ್ತೆ ಬರ್ತೈತಿ. ಹಂಗಾಗಿ ಒಂದು ಸರಿ ಕೊಟ್ಟು ನೋಡಂಬಿಡು. ಈ 2 ವರ್ಷಕ್ಕೆ ಆಡಳಿತ ಸರ್ಕಾರ ಕಾಂಗ್ರೆಸ್ ಇದೆ, ಯಾಕೆ ಅವ್ರ ಆಪ್ಷನ್ಸ್ ಬಿ ಜೆ ಪಿ ಆಗುತ್ತೆ ಅನ್ಸುತ್ತೆ ನಿಮಗೆ? ಇಲ್ಲಿ ಕೆಲಸ ಅಲ್ಪ ಸ್ವಲ್ಪ ಆಗಿರ್ತಾವಂತ ತಿಳ್ಕೊಳ್ರಿ, 50% ಆಗ್ಯದಾವಂತ ಅನ್ಕೋಣ. ಆದಷ್ಟು ಬಿ ಜೆ ಪಿಗೆ ಒಲವು ಜಾಸ್ತಿ ಐತಿ. ಬಿ ಜೆ ಪಿ ಅಂದರೆ ಪಕ್ಷನೇ ಬಿ ಜೆ ಪಿ ಅಂದರೆ ಪಕ್ಷ ಅಂದರೆ ಬಿ ಜೆ ಪಿ. ಹಂಗಾಗಿ ದೇಶದ ಹಿತದೃಷ್ಟಿಯಿಂದ ಒಂದು ಸರಿ ಬಿ ಜೆ ಪಿ ಕೊಡೋಣ, ನೋಡೋಣ. ಮನೆ ಬಾಗಿಲಿಗೆ ಬಂದು ಅವ್ರು ಏನಾರ ಅಹವಾಲುಗಳು ಕೇಳ್ಬೋದು, ಕಷ್ಟಸುಗಳು ಕಾರ್ಪಣ್ಯಗಳು ಮಾಡ್ಬೋದನ ಅಂತಂದು ಪರೀಕ್ಷೆ ಮಾಡೋಣ ಅಂತಂದು ಈ ಸಾರಿ ಕೂಡ ಮನಸ್ಸಿದೆ ಎಲ್ಲರಿಗೂ. ಶಾಮ್ನೂರು ಕುಟುಂಬದ ಕುಡಿ ಸಮರ್ ಶಾಮ್ನೂರು ಅವ್ರ ಬಗ್ಗೆ ಏನು ಹೇಳ್ತೀರಿ? ಏನನ್ಸುತ್ತೆ ಈ ಬಾರಿ ಅವ್ರು ಎಷ್ಟು ಜನರನ್ನ ಇಂಪ್ಯಾಕ್ಟ್ ಮಾಡಿರ್ಬೋದು, ಪ್ರಭಾವ ಬೀರಿರ್ಬೋದು? ಅಲ್ರಿ, ಅವರು ಊಟ ಮಾರ್ಗ ರಾಜಕಾರಣಿಗಳು, ಉದ್ಯಮಿಗಳು, ಅವ್ರದ್ದು ಬಲಾಢ್ಯನೇ. ಆದರೆ ಪ್ರಜೆ ಕೈಯಾಗೈತಿ. ಪ್ರಜೆ ಮನಸ್ಸು ಮಾಡಿದರೆ ಒಬ್ಬ ಮುಖ್ಯಮಂತ್ರಿನೇ ಸೋತರ ಸಂಗತಿಗಳು ನಾವು ರಾಜ್ಯದಾಗಲಿ ದೇಶದಾಗಲಿ ನೋಡಿದ್ದೇವೆ. ಪ್ರಜೆಗಳ ಮೇಲೆ ಮನಸ್ಸದು. ಪ್ರಜೆಗಳು ಮನಸ್ಸು ಮಾಡಿದರೆ ಯಾರೂ ಈಡಾಗಲ್ಲ, ನಾವು ಈಡಾಗಲ್ಲ, ನೀವು ಈಡಾಗಲ್ಲ. ನಿರ್ಧಾರ. ಜೊತೆಗೆ ಜಾತಿ ಲೆಕ್ಕಾಚಾರಗಳನ್ನು ಗಮನ ಹರಿಸೋದಪ್ಪ. ಒಂದು ಎಲೆಕ್ಷನ್ ನಡೆಯೋದೇ ಹಾಗೆ ಅಂತ ಗೊತ್ತು ನಿಮಗೆ. ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಕ್ಯಾಸ್ಟ್ಗಳ ಅಹಿಂದ ಮತಗಳಿರ್ಬೋದು, ಅಲ್ಪಸಂಖ್ಯಾತ ಮತಗಳಿರ್ಬೋದು, ಲಿಂಗಾಯತ ಮತಗಳಿರ್ಬೋದು, ಯಾವುದು ನಿರ್ಣಾಯಕ ಆಗುತ್ತೆ. ಬಟ್ ಯಾವ ನಿರ್ಣಾಯಕ ಮತಗಳು ಈ ಬಾರಿ ಬಿ ಜೆ ಪಿಗೆ ಫಾರ್ ಇದ್ದಾವೆ ಅಂತ ಅನ್ಸುತ್ತೆ? ಅಲ್ಪಸಂಖ್ಯಾತರ ಮತಗಳು ನಮಗೆ ಬರ್ತಾವಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಆಮೇಲೆ OBC ಮತಗಳೆಲ್ಲ ಸೇರಿ ಹಿಂದೂ ಮತಗಳು ಸೇರಿ ಪ್ಲಸ್ ಆದ್ದರಿಂದ ಕೌಂಟು ಜಾಸ್ತಿಯಾಗಿ ವಿನ್ ಆಗೋ ಚಾನ್ಸ್ ದಕ್ಷಿಣದಲ್ಲಿ ಐತೆ ಅಂತ ನಮಗೆಲ್ಲರಿಗೂ ಅನಿಸ್ತಾ ಇದೆ. ಹಿನ್ನಡೆ ಆಗ್ಬೋದು ಸರ್ ಸಮರ್ ಶಾಮ್ನೂರು ಅವರಿಗೆ ಈ ಬಾರಿ? ಅದೇ ಈಗ ಮನೆಯಾಗ ಸಂಸದೆ ಅಮ್ಮ, ಹಾಲಿ ಜಿಲ್ಲಾ ಉಸ್ತುವಾರಿ, ಒಂದು ಈಗಲೇ ಮಗ, ಅಪ್ಪ ಅಮ್ಮ ಮಗ, ಏನೇನು ವಯಸ್ಸನ್ನು ಸಣ್ಣದು. ಅವ್ರೇನು ಸ್ವಲ್ಪ ಕ್ಷೇತ್ರ ಅಡ್ಡಾಡಿ ಜನಗಳ ಮನಸ್ಸು ಗೆದ್ದು ಎಲ್ಲರೂ ಪರಿಚಯ ಮಾಡ್ಕೊಂಡು ಇನ್ನೊಂದು 2 ವರ್ಷಕ್ಕೆ ಮತ್ತೆ ನಿಂತಿದ್ರೆ ಜನ ಏನಾರು ಅಭಿಪ್ರಾಯ ಮಾಡ್ಬೋದನ ಅಂತ ಜನಗಳೆಲ್ಲ ಮಾತಾಡ್ತಾ ಇರೋದು. ಅದೇ ಒಂದು ಸಮಸ್ಯೆಯಿಂದ ಈ ಸರಿ ಕೊಡೋಣ ಬಿಡು ಬಿ ಜೆ ಪಿ ನೋಡೋಣ ಅಂತ ಜನಗಳು ಮನಸ್ಸು ಗಟ್ಟಿ ಮಾಡಿದ್ದಾರೆ. ಏನೇನು ಆಗಬೇಕಾಗಿತ್ತು ಇಲ್ಲಿ ಈ ಭಾಗದಲ್ಲಿ? ಎಲ್ರಿ ಏನು 100ಕ್ಕೆ 100 ಆದಷ್ಟು ಕೆಲಸ ಒಳ್ಳೆಯದೇಯ. ಕೆಲವೊಂದು ಬರೀ ರೋಡ್ಗಳು ಕಾಂಕ್ರೀಟ್ ಮಾಡ್ಕೊಂತ ಹೋದ್ರೆ ಅಲ್ರಿ, ಜನಸಾಮಾನ್ಯರ ಕಷ್ಟಗಳು ಭಾಳ ಅದಾವೆ. ಅವನ್ನೆಲ್ಲ ಹೆಂಗಪ್ಪ ಅಂದ್ರೆ ಒಬ್ಬ ಅಭ್ಯರ್ಥಿ ಅಂದರೆ ಒಂದೊಂದು ದಿವಸ ಕ್ಯಾಂಪ್ ಹಾಕ್ಬೇಕು. ಗೆದ್ದ ಮೇಲೆ ಒಂದೊಂದು ಗ್ರಾಮ, ಒಂದೊಂದು ಹೋಬಳಿ ಹಾಕಿ ಅವ್ರ ಕಷ್ಟ ಅಹವಾಲುಗಳು ಅವೆಲ್ಲ ಫೈಲ್ಗಳು ತಗೊಂಡೋಗಿ ಸುಮಾರು ಒಂದು 60% ಕೆಲಸ ಮಾಡಿಕೊಟ್ರೆ 5 ವರ್ಷದಾಗ ಎಲ್ಲ ಕೆಲಸಗಳು 10 ವರ್ಷ ಬರ್ತಾವೆ. ಚುನಾವಣೆ ಬಂದಾಗ ಅಷ್ಟೇ ಅಭಿವೃದ್ಧಿ ಮಾಡ್ತಾವೆ, ಅಭಿವೃದ್ಧಿ ಅಧಿಕಾರರು ಅವರು ಇವರು ಅಂದು ಗೆದ್ದ ಮೇಲೆ ಅವ್ರನ್ನ ಕಾಣೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಹಿಂಗಾಗಿ ಎಲ್ಲ ಕೆಲಸಗಳು ಭಾಳ ಅಷ್ಟು ಅದಾವೆ ರೀ. ಬಡವ್ರ ಬಗ್ಗರು ಭಾಳ ನೋವಿನಿಂದ ಇರ್ತಾರೆ. ಕುಕ್ಕವಾಡ ಗ್ರಾಮ ಜನತೆ ಈ ಟೋಟಲ್ ಪಾಪ್ಯುಲೇಷನ್ ನಿಮ್ಗೆ ಗೊತ್ತಿರೋ 2000ಕ್ಕಿಂತ ಹೆಚ್ಚು ಓಟ್ಗಳಿದ್ದಾವೆ ಅಂತ ಕೇಳ್ಪಟ್ಟೆ ನಾನು. ಇಲ್ಲೆಲ್ಲ ಹೇಗಿದೆ ಸರ್? ನಮ್ಮ ಕುಕ್ಕವಾಡ ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಎಲೆಕ್ಷನ್ನಾಗೂ 50ರಿಂದ 100 ಓಟ್ 3 ಬೂತಿಂದ ಸೇರಿ ನಾವು ಲೀಡೇ ಕೊಟ್ಟಿದ್ದಾವೆ. ಈ ಸರಿನೂ ಜಾಸ್ತಿನೇ ಲೀಡ್ ಆಕತ್ತೆ ಅಂತ ನಮ್ಮ ಮನಸ್ಸು ಅಂತ. ಪ್ರತಿ ಬಾರಿನೂ ಬಿ ಜೆ ಪಿಗೆ ಹೆಚ್ಚು ಮತಗಳು ಬಿದ್ದಿರೋದಿಲ್ಲ ಕೊಟ್ಟಿದ್ದಾವೆ ರೀ.